ಚಾನಲ್ ಇಷ್ಟು ದಿನ ವ್ಲಾಗ್ ಮಾಡೋಕ್ಕಾಗಿಲ್ಲ, ವರ್ಕಲ್ಲಿ ಬ್ಯುಸಿ ಇದ್ದೆ. ಆವಾಗ ಮೀನ್ ವೈಲಲ್ಲಿ ಮಿನಿ ವ್ಲಾಗ್ ಮಾಡಿ ಹಾಕಿದ್ದೀವಿ. ಸೊ ಇವಾಗ ನಾನು ನನ್ನ ಫ್ರೆಂಡ್ ರೆಡಿಯಾಗಿ ಕೂತಿದ್ದೀವಿ. ಏನಕ್ಕೆ ರೆಡಿಯಾಗಿ ಕೂತಿದ್ದೀವಿ ಅಂದರೆ ಇವಾಗಲೇ ಹೇಳಲ್ಲ, ಆಮೇಲೆ ಗೊತ್ತಾಗುತ್ತೆ ನಿಮಗೆ. ನಮ್ಮ ತಮ್ಮ ಅಲ್ಲಿ ಒಳಗಡೆ ಹೋಗಿ ಫೋನ್ ನೋಡ್ಕೊಂಡು ಕೂತಿರ್ತಾನೆ, ಅವನ್ನ ತೋರ್ಸೋಕ್ಕಾಗಲ್ಲ. ಸೊ ಇವಾಗ ನಮ್ಮ ದೊಡ್ಡಮ್ಮ ಒಳಗಡೆ ಏನೋ ಡಿಫ್ರೆಂಟಾಗಿ ಏನೋ ಟ್ರೈ ಮಾಡ್ತಿದ್ದಾರಂತೆ, ನೋಡೋಣ ಬನ್ನಿ. ನಮ್ಮ ಸಿಂಬಾ ನೋಡಿ ನೆನ್ನೆ ತೊಗೊಬಂದಿರೋ ಮಟನ್ ಮೂಳೆ ಇವಾಗವರೆಗೂ ಹಿಡ್ಕೊಂಡು ತಿಂತವನೆ. ಏನು ದೊಡ್ಡಮ್ಮ ಇದು? ಏನೋ ಹೊಸ್ದಾಗ ಒಂದು ರೆಸಿಪಿ ಮಾಡೋಣ ಅಂತ ಆಲೂಗಡ್ಡೆ ಇತ್ತು, ಅದ್ರಲ್ಲಿ ಮಾಡ್ತಾ ಇದ್ದೀನಿ. ಆಲೂಗಡ್ಡೆ ತುರ್ಕೊಂಡು ಅದಕ್ಕೆ ಚಿಲ್ಲಿ ಫ್ಲೇಕ್ಸ್, ಒರೆಗೋನು, ಕೊತ್ತಂಬರಿ ಸೊಪ್ಪು, ಆಮೇಲೆ ಕಸ್ತೂರಿ ಮೆಥಿ, ಆಮೇಲೆ ಚಿರೋಟಿ ರವೆ ಎಲ್ಲ ನೀರಿಗೆ. ಚಿರೋಟಿ ರವೆ 1 ಕಪ್ ತಗೊಂಡು 2 ಕಪ್ ನೀರ್ ಹಾಕಿ. ನಿಮ್ಗೆ ಯಾರಿಗಾರ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ ಹೇಳ್ತೀವಿ, ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀವಿ ಅದಕ್ಕಂತಾನೆ. ನೋಡಿ ಇವಾಗ ಇಲ್ಲಿ ಆಲ್ರೆಡಿ ಅಲ್ಲಿ ಫ್ರೈ ಮಾಡಿ ಇಲ್ಲಿ ಹಾಕ್ತಿದ್ದಾರೆ ಪ್ಲೇಟಲ್ಲಿ. ಸೊ ತಿಂದಾದ್ಮೇಲೆ ಹೇಳ್ತೀವಿ ಹೇಗಿತ್ತು ಅಂತ. ಸೊ ಆಫ್ಟರ್ ಲಾಂಗ್ ಟೈಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಮಿನಿ ವ್ಲಾಗ್ ಅಲ್ಲ, ಯೂಟ್ಯೂಬ್ ಚಾನಲ್. ಇವಳು ಒಬ್ಳು ಲೂಸ್, ಇವಳು ಏನು ಗೊತ್ತಿರಲ್ಲ. ಮಿನಿ ವ್ಲಾಗ್ ಮಾಡಿ ಸ್ವಲ್ಪ ಒಂದೆರಡು ಮಿನಿ ವ್ಲಾಗ್ ಮಾಡಿದ್ವಿ ಇಬ್ರು ಜೊತೆಯಲ್ಲಿ. ಇವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ವಿ. ಓಕೆ, ಫೋನ್ ಬರ್ತಾ ಇದೆ, ಬಾಯ್. ನೋಡಿ ಫ್ರೆಂಡ್ಸ್, ಏನ್ ಮಾಡ್ತಿದ್ದಾಳೆ ಇವಳು? ಕಚೋರಿ ರೆಡಿ ಮಾಡ್ಕೊಡ್ತಿದ್ದಾಳೆ ಎಲ್ಲಾರ್ಗು. ನೋಡಿ ಇಲ್ಲಿ ಕಚೋರಿ. ನನಗೆ ಆಲ್ರೆಡಿ ಕಚೋರಿ ಮಾರೋ ಹುಡುಗಿ ಇದು. ಕಚೋರಿ ಬೇಕಂದ್ರೆ 20 ರೂಪೀಸ್ 1 ಪೀಸ್. ನನಗೆ ಆಲ್ರೆಡಿ ರೆಡಿ ಮಾಡಿಕೊಟ್ಲು. ನಾನು ಚೆನ್ನಾಗಿ ಬಾರಿಸ್ತಿದ್ದೀನಿ ಕಚೋರಿನ. ನೋಡಿ ರೆಡಿ ಮಾಡಿ ಕೊಟ್ಟಿದ್ದಾಳೆ. ಸಮೋಸ ಮಾಡ್ಕೊಟ್ಟಿದ್ದಾಯ್ತು. ನಾನು ಸಮೋಸ ತಿಂದೆ. ನೋಡಿ ಇವಾಗೆಲ್ಲ ತಿಂತಿದ್ದಾರೆ ಮನೇಲಿ. ಎಲ್ಲರಿಗೂ ಮಾಡ್ಕೊಟ್ಟಿದ್ದಾಳೆ ಸಮೋಸ ಹುಡುಗಿ. ಕಚೋರಿ ಹುಡುಗಿ ನೋಡಿ, ಸಾರಿ ಸಮೋಸ ಅಲ್ಲ ಕಚೋರಿ. ತಿರ್ಗೆ ಈ ಕಡೆ. ಕಚೋರಿ ಸೇಲ್ ಮಾಡೋ ಹುಡುಗಿ ಇದು. ನೋಡಿ ಎಲ್ಲ ಪ್ಯಾಕ್ ಆಯ್ತು. ಎಲ್ಲಿಗೆ ಹೋಗ್ತಿದೀವಿ ಅಂತ ಹೇಳ್ತೀವಿ, ಸೀಕ್ರೆಟ್. ಇವಾಗಲೇ ರಿವೀಲ್ ಮಾಡಲ್ಲ ಅದನ್ನೆಲ್ಲ. ಸೊ ಫ್ರೆಂಡ್ಸ್, ಟೈಮು 8:15 ಇವಾಗ ಎಲ್ಲರೂ ರೆಡಿಯಾಗಿ ನೋಡಿ, ಎಲ್ಲರೂ ರೆಡಿಯಾಗಿ ಅಲ್ಲಿ ನಮ್ಮ ಸಿಂಬನ ಬಿಟ್ಟು ಬರೋಕ್ಕೆ ಸಾಹಸ ಮಾಡ್ತಾವ್ರೆ. ನಮ್ಮ ತಮ್ಮ ನಮ್ಮನ್ನ ಕಾರಲ್ಲಿ ಡ್ರಾಪ್ ಮಾಡ್ತಾರೆ. ಇವಾಗ ರೆಡಿಯಾಗಿ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದರೆ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದೀವಿ. ಅಲ್ಲಿಂದ ಎಲ್ಲಿ ಹೋಗ್ತಾ ಇದೀವಿ ಗೊತ್ತಿಲ್ಲ, ಆಮೇಲೆ ಹೇಳ್ತೀವಿ ಎಲ್ಲಿಗೆ ಹೋಗ್ತಾ ಇದೀವಿ. ನಮ್ಮ ಸಿಂಬಾ ನೋಡಿ ಅಲ್ಲಿ ಕಿರ್ಚ್ತವನೆ. ಸಿಂಬಾ ಬಾಯ್ ಬಾಯ್ ಬಾಯ್. ಸಿಂಬಾ ಬರ್ತೀಯಾ? ಸೊ ಎಲ್ಲರೂ ಹೊರಟ್ವಿ ಇವಾಗ ಕಾರಲ್ಲಿ. ಫೈನಲಿ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ನೋಡಿ ರೀಚ್ ಆದ್ವಿ. ಲಗೇಜ್ ಎಲ್ಲ ಎತ್ಕೊಂಡು ನೋಡ್ರಿ ಪ್ಲಾಟ್ಫಾರ್ಮ್ಗೂ ರೀಚ್ ಆಗಿ ಸೀಟ್ ಹುಡ್ಕೊಂಡು ಹೋಗ್ತಿದೀವಿ, ಬೋಗಿ ಹುಡ್ಕೊಂಡು ಎಲ್ಲ. ಆಂಟಿ ನಮ್ಮ ಆಂಟಿ ನೋಡಿ ಸೀರಿಯಸ್ ಆಗಿ ಟೆನ್ಷನ್ ಇರೋ ಟೈಮಲ್ಲಿ ಬಿಗ್ ಬಾಸ್ ನೋಡ್ತಿದಾರೆ ಆಂಟಿ ಇಲ್ಲಿ. ನೋಡಿ ನೆಕ್ಸ್ಟ್ ಏನ್ ಮಾಡ್ತೀವಿ ಎಲ್ಲಾನು ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀವಿ. ಬಾಯ್, ಟೇಕ್ ಕೇರ್. ಇವಳು ಮಾತ್ರ ಫ್ರೀ ಆಗಿ ಬರ್ತಾಳೆ. ನಮ್ಮ ಕೈ ಲಗೇಜ್ ನೋಡಿ ನನ್ನ ಕೈಯಲ್ಲಿ ಬಾಟಲ್ ಕೊಟ್ಟಿದ್ದಾಳೆ. ಎಲ್ಲ ಸೀರೀಸ್ ಹುಡುಕ್ತಿವೆ ಎಲ್ಲರೂ. ಇಲ್ಲಿ ವಿಡಿಯೋ ಕಾಲಲ್ಲಿ ಮಾತಾಡ್ಕೊ ಬರೋದು. ಅಂಕಲ್ ನೋಡಿ ಎಲ್ಲ ಒಂದೇ ಗ್ರೂಪ್ ಅಲ್ಲಿ ಇಟ್ಕೊಂಡು ಊಟ ಅಷ್ಟೊತ್ತಿಂದ ಊಟ ಅಂತಾನೆ ಕೇಳ್ತಾರೆ ಅಂಕಲ್. ಇಲ್ಲಿ ಅಯ್ಯೋ ನನ್ ಕಾಲು ಇವಳು ಅವಾಗಿಂದ ನನ್ನ ಕಾಲ್ಗೆ ಟ್ರಾಲಿನ ಒಡ್ಸಿ ನೋವು ಮಾಡ್ತಿದ್ದಾಳೆ ನನಗೆ. ನೋಡಿ ಕಾಲು ನಡಿಯಕ್ಕೂ ಆಗ್ತಿಲ್ಲ, ಅಷ್ಟು ಟ್ರಾಲಿಯ ಕಾಲು ಗುದ್ದುತ್ತಾಳೆ, ನನ್ನ ಕೈಲಿ ನಡಿಯಕ್ಕೆ ಆಗ್ತಿಲ್ಲ. ಸೊ ಫೈನಲಿ ಟ್ರೈನ್ ಒಳಗಡೆ ಬಂದ್ವಿ, ಕುತ್ಕೊಂಡ್ವಿ. ನೋಡಿ ಲಗೇಜ್ ಎಲ್ಲ ಕೆಳಗಡೆ ಎಲ್ಲ ಇಟ್ಬಿಟ್ಟು ಕುತ್ಕೊಂಡಿದ್ದೀವಿ. ನಮ್ಮ ಟ್ರೈನು 10:30 ಇರೋದು. ಸೊ ಇವಾಗ ಟೈಮ್ ಬಂದು 10:05 ಆಗಿದೆ. ಸೊ ಇವಾಗ ಬಂದು ಕುತ್ಕೊಂಡಿದ್ದೀವಿ. ಎಲ್ಲ ಶಾಲು ದಿಂಬೆಲ್ಲ ರೆಡಿ ಮಾಡ್ಕೋತಾ ಇದೀವಿ ಮಲ್ಗಕ್ಕೆ. ನಮ್ಮ ದೊಡ್ಡಪ್ಪ ಚಾರ್ಜ್ ಹಾಕ್ತವ್ರು ಫಸ್ಟು. ಸೊ ನಮ್ಮ ಚಿಕ್ಕಮ್ಮದು ನಮ್ಮ ದೊಡ್ಡಮ್ಮದು ಊಟ ಆಗೈತೆ. ಇಲ್ಲಿ ನಮ್ಮ ದೊಡ್ಡಪ್ಪಗೆ, ನನಗೆ, ನನ್ನ ಫ್ರೆಂಡ್ಗೆ ಊಟ. ಅಂಜು, ಏನ್ ನಿಮ್ಮ ಅಭಿಪ್ರಾಯ? ಪಿಲ್ಲೋ ಬೇಕಾ? ನೋಡಿ ಪಿಲ್ಲೋ ಮಾಡ್ತಾರೆ, ಐತೆ ಆಲ್ರೆಡಿ.
ನೋಡಿ ನಮ್ಮ ಆಂಟಿ ಏನಂತವ್ರೆ. ಸೊ ಫ್ರೆಂಡ್ಸ್ ಫೈನಲಿ ಟ್ರೈನ್ ಹೊರಟಿದೆ. ಟೈಮ್ 10:20. ನೋಡಿ ಕುತ್ಕೊಂಡು ಹೆಂಗ್ ತಿಂತಾ ಇದೀವಿ ನೋಡಿ ಬಕಾಸುರಿ ತರ. ಇವಳು ದೊಡ್ಡ ಬಕಾಸುರಿ. ಎಲ್ಲಾರು ತಿಂತಾ ಇದೆ ಊಟ. ಆಂಟಿ ಹಂಗೆ ಇಲ್ಲೊಂದ್ಸರಿ ತೋರಿಸ್ಬಿಡಿ. ಸೊ ಇವಾಗ ಮೆಜೆಸ್ಟಿಕ್ ಬಿಟ್ಟಿದೆ. ತಿನ್ನಕ್ಕೆ ಬರಲ್ಲ ಇವಳಿಗೆ. ಸೊ ಫ್ರೆಂಡ್ಸ್ ಟೈಮ್ ಬಂದು 6:45 ಆಗಿದೆ. ಇದು ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿಲ್ಲ. 5:15 ರೀಚ್ ಆಗಬೇಕಾಗಿದೆ, ಇನ್ನೂ ರೀಚ್ ಆಗಿಲ್ಲ. ಅದೆಷ್ಟೊತ್ತಿಗೆ ತೊಗೊಂಡೋಗಿ ನಿಲ್ಲಿಸ್ತಾರೋ ಗೊತ್ತಿಲ್ಲ. ಇನ್ನು 7:15 ಅಂತ ತೋರಿಸ್ತಾ ಇದೆ, ನೋಡಬೇಕು. ಎಲ್ಲರೂ ನೋಡಿ ಚಳಿ ಅಂತ ಹೆಂಗೆ ಕೂತವ್ರೆ. ಒಬ್ರು ಇಲ್ಲಿ ನೋಡಿ ಗೊಬ್ಬರ ಹಾಕೊಂಡು ಇಲ್ಲಿ ನೋಡಿ ಫುಲ್ ಪ್ಯಾಕ್. ಇಲ್ಲಿ ನಮ್ಮ ಆಂಟಿ ಮಕ್ಕನೇ ಕಾಣ್ತೈತೆ. ಆಚೆ ಕಡೆ ತುಂಬಾ ಚಳಿ ಇದೆ, ಅದಕ್ಕೋಸ್ಕರ ಎಲ್ಲ ಹಿಂಗೆ ಕೂತ್ಕೊಂಡು. ಸೊ ಫ್ರೆಂಡ್ಸ್ ಫೈನಲಿ ಹುಬ್ಳಿಗೆ ಬಂದ್ವಿ. ಟೈಮ್ ಬಂದು ಎಷ್ಟಾಗೈತೆ ಟೈಮು ಗೊತ್ತಿಲ್ಲ, 7:15 ಆಗಿರ್ಬೇಕು. ಎಲ್ಲರೂ ನೋಡಿ ಹೆಂಗ್ ಪ್ಯಾಕ್ ಆಗಿ ಹೋಗ್ತಾ ಇದೆ. ಎಲ್ಲರೂ ಸ್ವಲ್ಪ ತಿರ್ಗಿ ನಿಮ್ಮ ಮಕ್ಕಗಳು ತೋರಿಸ್ಬಿಡ್ರಿ. ಆಂಟಿ ನಮ್ಮ ಆಂಟಿ ಬ್ಯಾಗ್ ಮಾರ್ಕೊಂಡ್ ಬರ್ತೈತೆ. ಸೊ ಇವಾಗ ಇದು ಎಲ್ಲೋ ಹಿಂದೆ ನಿಲ್ಸ್ಬಿಟ್ಟಿದ್ದಾರೆ. ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ ಎಂಟ್ರೆನ್ಸ್ವರೆಗೂ. ಈ ಚಳಿಯಲ್ಲಿ ಏನು ಸಾಹಸ ಮಾಡಬೇಕು ನೋಡಿ. ಸೊ ಫೈನಲಿ ರೂಮಿಗೆ ಬಂದ್ವಿ. ಎಲ್ಲ ಇವಾಗ ಫೋನ್ ಚಾರ್ಜ್ ಹಾಕೊತಿದ್ದಾರೆ. ಸೊ ನಾನು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಫ್ರೆಶ್ ಅಪ್ ಆದಮೇಲೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಂಟಿಲ್ ದೆನ್ ಮಲಗಿರೋ ಸಾಲ್ದು ಸಾಲ್ದು. ಟ್ರೈನಲ್ಲಿ ಫುಲ್ ಮಲಗಿದ್ದಾರೆ, ಸಾಲ್ದಂತೆ. ನಾನಂತೂ ಮಲಗಿಲ್ಲ. ಇಲ್ಲ ಬಾಯ್. ಸೊ ಫ್ರೆಂಡ್ಸ್ ಟೈಮ್ 10:15 ಆಗಿದೆ. ಎದ್ದು ರೆಡಿಯಾಗಿ ನೋಡಿ ಹೇಗೆ ರೆಡಿ ಆಗಿದ್ದೀನಿ ಅಂತ ತೋರಿಸ್ತೀನಿ ರೀ. ಸೊ ನಾನು ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಸೊ ನಾನು ಹಿಂಗೆ ರೆಡಿ ಆಗಿದ್ದೀನಿ. ನಮ್ಮ ಚಿಕ್ಕಮ್ಮ ನೋಡಿ ಹೆಂಗೆ ರೆಡಿ ಆಗೋರು. ಅವಳೆ ಮದುವೆಗೆ ಹೋಗೋ ಥರ ರೆಡಿ ಆಗೋರು. ಸ್ಕೂಲ್ ಡೇಗೆ ಹೋಗ್ತಾ ಇರೋದು. ಆ್ಯಕ್ಚುಲಿ ರಿವೀಲ್ ಮಾಡಿರಲಿಲ್ಲ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ. ನಾವು ಆ್ಯಕ್ಚುಲಿ ಹುಬ್ಳಿಗೆ ಬಂದಿರೋ ಕಾರಣ ಬಂದು ನಮ್ಮ ಚಿಕ್ಕಮ್ಮ ಅವರ 2 ಮಕ್ಕಳು ಹಾಸ್ಟೆಲಲ್ಲಿದ್ದಾರೆ. ಸೊ ಅವ್ರದ್ದು ಸ್ಕೂಲ್ ಡೇ ಫಂಕ್ಷನ್ ಇದೆ, ಅದನ್ನು ನೋಡೋಕ್ಕಂತ ಬಂದಿರೋದು. ಅವ್ರದ್ದು ಇದು ಲಾಸ್ಟ್ ಇಯರ್ ಇಲ್ಲಿ ಹುಬ್ಳಿಯಲ್ಲಿರೋದು. ಅವ್ರದ್ದು ಹಾಸ್ಟೆಲ್ ಚೇಂಜ್ ಮಾಡ್ತಿದ್ದಾರೆ ನಮ್ಮ ಚಿಕ್ಕಮ್ಮ. ಸೊ ಎಲ್ಲರೂ ಬಂದಿದ್ದೀವಿ ನೋಡೋಕ್ಕೆ. ಪ್ಲಸ್ ನಮ್ಮ ಧೃತಿ ಬಂದು 10th. ಅವಳದು ಸ್ಕೂಲ್ ಲೈಫ್ ಮುಗಿಯುತ್ತೆ. ಆ ಸ್ಕೂಲ್ ಲೈಫ್ ಡ್ಯಾನ್ಸ್ ಎಲ್ಲ ಹೇಗಿರುತ್ತೆ ಅಂತನ್ನೆಲ್ಲ ನೋಡೋಕ್ಕೆ ಬಂದಿದ್ದೀವಿ ನಾವು. ನಮ್ಮ ದೊಡ್ಡಮ್ಮ ಪ್ಲಸ್ ನಮ್ಮ ಚಿಕ್ಕಮ್ಮ ಇಬ್ರು ಒಂದೇ ಥರ ರೆಡಿ ಆಗೋರು ನೋಡಿ. ನೋಡಿ ಆದರೆ ಮದ್ವೆಗೆ ಹೋಗೋ ಥರ ರೆಡಿ ಆಗೋರು. ನಮ್ಮ ಆಂಟಿ ಅಲ್ಲಿ ಹೋಗ್ಬಿಟ್ಟು ಒಂದು ಡ್ಯಾನ್ಸ್ ಆಡ್ತಾರಂತೆ. ಆಡಿದ್ರೆ ತೋರಿಸ್ತೀನಿ ನಾನು ನಮ್ಮ ಬ್ಲಾಗಲ್ಲಿ. ಡ್ಯಾನ್ಸರ್ ಥರ ರೆಡಿ ಆಗೋರೆ. ನಮ್ಮ ದೊಡ್ಡಪ್ಪ ಇನ್ನೂ ರೆಡಿ ಆಗ್ತಾನೆ ಅವ್ರೆ. ಸೊ ಫ್ರೆಂಡ್ಸ್ ಮಾಲ್ ಹತ್ರ ಬಂದಿದ್ದೀವಿ. ಇವ್ರು 3 ಜನ ಮಾಲ್ ಒಳಗಡೆ ಹೋಗ್ತವ್ರೆ. ನಾವಿಬ್ರು ಇಲ್ಲೇ ಫೋಟೋ ಶೂಟ್ ಮಾಡೋಣ ಅಂತ ಇಲ್ಲೇ ಆಚೆ ಇರ್ತೀವಿ. ಸೊ ಫೋಟೋ ಶೂಟ್ ಮಾಡಿಕೊಂಡು ಆಮೇಲೆ ಊಟ ಮಾಡೋಕ್ಕೆ ಹೋಗಬೇಕು. 12 o'clock ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಅಂತಂದರೆ 12 o'clock ಊಟ ಮಾಡಿಕೊಂಡು ಅವ್ರ ಸ್ಕೂಲ್ ಹತ್ರ ಹೋಗೋಣ ಹಾಗೆ ಅಂತ. ಸೊ ಇವಾಗ ಫೋಟೋ ಶೂಟ್ ಮಾಡ್ತೀವಿ. ಎಷ್ಟು ಸಲ ಹೇಳ್ತೀವಿ ಔಟ್ಫಿಟ್ ಬಗ್ಗೆ. ಫ್ರೆಂಡ್ಸ್ ನಾವು ಮಾಲ್ ಒಳಗಡೆ ಹೋಗಿಲ್ಲ. ನಾನು ನನ್ನ ಫ್ರೆಂಡ್ ಇಲ್ಲೇ ಫೋಟೋ ವೀಡಿಯೋ ತಕ್ಕೊಂಡು ಕುತ್ಕೊಂಡಿದ್ವಿ. ಮಾಲ್ ಒಳಗಡೆ ಹೋಗೋಕ್ಕೆ ಯಾಕೋ ಇಂಟ್ರೆಸ್ಟ್ ಬಂದಿಲ್ಲ ನನಗೆ. ಇನ್ನೊಂದು ಮಾಲ್ ಒಳಗಡೆ ಹೋದರೆ ಏನಾರೋ ಒಂದು ಶಾಪಿಂಗ್ ಮಾಡಲೇಬೇಕು. ನಾನು ಶಾಪಿಂಗ್ ಮಾಡಿದಿರ ಅಂತೂ ಬರಲ್ಲ. ಸೊ ಅದಕ್ಕೋಸ್ಕರ ಬೇಡ ಅಂತ ದೃಢ ನಿರ್ಧಾರ ಮಾಡಿಕೊಂಡು 100 ರೂಪಾಯಿ ಅಂತ ಖರ್ಚು ಮಾಡಕ್ಕೆ ಹೋದ್ರೆ ಅಲ್ಲಿ 1000 ರೂಪಾಯಿ ಖರ್ಚು ಮಾಡಿರ್ತೀವಿ. ವೇಸ್ಟ್, ಸುಮ್ಮನೆ ಖರ್ಚು ಮಾಡೋದಿಲ್ಲ. ಅದಕ್ಕೋಸ್ಕರ ಇವಾಗ ಮಾಲ್ ಒಳಗಡೆ ಹೋಗಕ್ಕೆ ಹೋಗಿಲ್ಲ. ಬ್ಯಾಂಗ್ಳೂರಲ್ಲೇ ಸೇಮ್ ಮಾಲ್ಸ್ ಎಲ್ಲ ಸುತ್ತಾಡಿದ್ದೀವಲ್ಲ ಹಂಗೆ ಇರುತ್ತೆ. ನಮ್ಮ ಮನೆಯವರೆಲ್ಲ ಹೋಗಿದ್ದಾರೆ. ನಮ್ಮ ಚಿಕ್ಕಮ್ಮ, ನಮ್ಮ ದೊಡ್ಡಪ್ಪ ಎಲ್ಲ ಹೋಗಿದ್ದಾರೆ. ಸೊ ಟೈಮ್ ಆಲ್ರೆಡಿ 12 ಗಂಟೆ ಆಗ್ತಿದೆ. ಫೋನ್ ಮಾಡಿದ್ದಕ್ಕೆ ಬರ್ತಾ ಇದ್ದೀವಿ ಇರಿ ಅಂತಂದರು. ಇಲ್ಲೇ ಆಚೆ ಕಡೆ ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ. ನೋಡಿ ಈ ವಾಟರ್ ಫಾಲ್ಸ್ನ ನೋಡಿಕೊಂಡು ಅದನ್ನ ಎಂಟ್ರೆನ್ಸ್ನ ನೋಡಿಕೊಂಡು ಯಾರು ಬಂದರೆ ಇಲ್ಲಿ ಅವ್ರಿಗೆ ಕಮೆಂಟ್ಸ್ಗಳು ಕೊಡ್ಕೊಂಡು ಕೂತಿದ್ದೀವಿ. ಆದರೂ ತುಂಬ ಬಿಸಿಲಿದ್ರು ಚಳಿಯಪ್ಪ. ಬಿಸಿಲಿದ್ರು ಭಯಂಕರ ಚಳಿ. ಸೊ ಫ್ರೆಂಡ್ಸ್ ನೋಡಿ ಮಾಲ್ ಒಳಗಡೆ ಹೋಗ್ಬಿಟ್ಟು ಏನೋ ಜ್ಯುವೆಲ್ಲರಿ ಪರ್ಚೇಸ್ ಮಾಡ್ಕೊಂಡು ಬಂದವ್ರೆ. ಇದು ಚೆನ್ನಾಗೈತೆ ನೋಡಿ.
ನಮ್ಮ ಚಿಕ್ಕಮ್ಮ ಏನೋ ಕೈಗೆಲ್ಲ ಏನೇನೋ ತೊಗೊಬಂದವ್ರು ನೋಡಿ. ನನಗಂತೂ ತೊಗೊಬಂದಿಲ್ಲ, ಇವ್ರು ಮಾತ್ರ ಎತ್ಕೊಳಕ್ಕೆ ಹೋಗ್ಬೋದು. ನನ್ನ ಕೈಯಲ್ಲೂ ಐತೆ ಆಲ್ರೆಡಿ. ನಿಂದೆಷ್ಟು? ನನಗಿದು ಕತ್ತರಲ್ಲಿ ನೋಡಿದೆ 2,500 ಫ್ರೆಂಡ್ಸ್. ನಾವು ಹುಬ್ಳಿಗೆ ಯಾವಾಗಲೂ ಬಂದಾಗ ನಿಯಾಜ್ ಹೋಟೆಲ್ ಅಂತ ಇದೆ, ನಾನ್ ವೆಜ್ ಹೋಟೆಲ್, ಅಲ್ಲಿಗೆ ಬರ್ತಿದ್ವಿ. ಸೊ ಇವಾಗ ಬಂದು ಕುತ್ಕೊಂಡು ಆಲ್ರೆಡಿ 12:15 ಆಗಿದೆ. ಅಲ್ಲಿ ಮಾಲಲ್ಲಿ ಮುಗಿಸ್ಕೊಂಡು ಇವಾಗ ಇಲ್ಲಿಗೆ ಬಂದ್ವಿ ಡೈರೆಕ್ಟು. ಇವಾಗ ಸ್ಟಾರ್ಟರ್ಸ್ ಮಾತ್ರ ಆರ್ಡರ್ ಮಾಡಿದ್ದೀವಿ, ಸ್ಟಾರ್ಟರ್ಸ್ ಮಾತ್ರ ಬಂದೈತೆ. ನೆಕ್ಸ್ಟು ಬಿರಿಯಾನಿ ಹೇಳಿದ್ದೀವಿ. ಇದನ್ನೆಲ್ಲ ತಿನ್ಕೊಂಡು ಸ್ಕೂಲ್ ಹತ್ರ ಹೋಗ್ಬೇಕು. ಫಸ್ಟು ಬನ್ನಿ ಬಾರಸಣ್ಣ ಹೊಟ್ಟೆ ಹಸಿತೈತೆ. ನಾವು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಅದಕ್ಕೆ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ನಿಜ ಅಂತ ಅನ್ಕೊಳಕ್ ಹೋಗ್ಬೇಡಿ. ಬೆಳಗ್ಗೆ ಲೈಟಾಗಿ ಎಲ್ಲರೂ ನಾಷ್ಟ ಮಾಡಿದ್ದೀವಿ. ಏನಿಲ್ಲ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ನಾನು ನೈಟ್ ಊಟ ಮಾಡಿರೋದು, ಇವಾಗಲೂ ತಿಂದು. ಫ್ರೆಂಡ್ಸ್ ಇದು ಸುಳ್ಳು. ಓಕೆ ಫ್ರೆಂಡ್ಸ್, ಆಮೇಲೆ ಸಿಗುವ. ನಮ್ಮ ದೊಡ್ಡಪ್ಪ ತೋರಿಸಿಲ್ಲ ಅಂತ ಜಗಳಾಡಿರೋದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ. ಇನ್ನು ನಮ್ಮ ದೊಡ್ಡಪ್ಪ ನೋಡ್ರಿ ನಿಮ್ಮನ್ನೇ ತೋರಿಸ್ತಾ ಇದ್ದೀನಿ. ಹೆಂಗಿದೆ ಊಟ ಹೆಂಗಿದೆ ಹೇಳ್ರಿ. ನಾನು ತಿಂದಿಲ್ಲ ಫ್ರೆಂಡ್ಸ್, ಅದಕ್ಕೆ ಅಯ್ಯಪ್ಪ ಒಂದೊಂದು ಪ್ಲೇಟ್ ಉಪ್ಪಿಟ್ಟು ತಿಂದಿಲ್ಲ. ನೋಡಿ ನಮ್ಮ ದೊಡ್ಡಪ್ಪ ಈ ಚಟ್ನಿ ಫಸ್ಟ್ ಕೊಡ್ತಾರೆ. ಈ ಚಟ್ನಿ ಫಸ್ಟ್ ಇದು 2 ತಿನ್ಬಿಟ್ಟು ನೋಡಿ, ಎರಡನೇದು ಫಸ್ಟ್ ಚಟ್ನಿ ಮಾತ್ರ ತಿಂದ್ರು. ಇವಾಗ ಕಬಾಬ್ ಜೊತೆ ಚಟ್ನಿ ಹಚ್ಕೊಂಡು ತಿಂತವ್ರು. ಅದಿನ್ನೂ ಲೇಟಾಗಿ ಬಂದಿದ್ರೆ ಈ ಚಟ್ನಿ ಎಲ್ಲ ಖಾಲಿಯಾಗಿದೆ. ಅವಳಿಗೆ ಬೇರೆ ಮಾಡಕ್ಕೆ ಬರೋ ಕೆಲ್ಸಿಲ್ಲ. ಸೊ ಫ್ರೆಂಡ್ಸ್, ಊಟ ಮಾಡಿಕೊಂಡು ರೂಮ್ ಹತ್ರ ಬಂದ್ವಿ. ರೂಮ್ ಹತ್ರ ಏನಕ್ಕೆ ಬಂದ್ವಿ ಅಂದರೆ ಅದೇನೋ ಬ್ಯಾಗ್ ಬಿಟ್ಬಿಟ್ಟು ಹೋಗಿದ್ವಿ, ಅದಕ್ಕೆ ರೂಮ್ ಹತ್ರ ಬಂದ್ವಿ. ಸೊ ಇವಾಗ ರೂಮ್ ಹತ್ರ ಅದು ಬ್ಯಾಗ್ ಎತ್ಕೊಂಡು ಮತ್ತು ಇವಾಗ ಅವ್ರ ಸ್ಕೂಲ್ ಹತ್ರ ಹೋಗ್ಬೇಕು. ನಮ್ಮ ಆಂಟಿ ಕೀ ಹುಡುಕ್ತವ್ರು, ಸಿಕ್ತು ಫೈನಲಿ. ನೋಡಿ ಇನ್ನೂ ಮಾತಾಡ್ತಾನೆ ಅವ್ರೆ. ಇಲ್ಲಿಂದ ಸ್ಕೂಲ್ ಹತ್ರ ಹೋಗ್ಬೇಕು ಅನ್ನೋದೇ ಇಲ್ಲ ನಮ್ಮ ಆಂಟಿಗೆ. ನೋಡಿ ಏನಿಲ್ಲ, ನಾನೇ ಕಾಯ್ಕೊಂಡಿರೋದು. ಏನ್ ಮಾಡಿ ಟೈಮ್ ಆಗಿದೆ. ಅವ್ರ ಮಕ್ಕಳು ಪಾಪ ಅಲ್ಲಿ ವೇಟ್ ಮಾಡ್ತಾರೆ. ಮಮ್ಮಿ ವೇರ್ ಆರ್ ಯು ಅನ್ಕೊಂಡು. ಅವರೇ ಊಟ ತಗೊಂಬ ನನಗೆ ಅಂತ ಹೇಳಿದ್ರೆ. ನೋಡಿ ನಾವೆಲ್ಲ ಚೆನ್ನಾಗೆ ಚಿಕನ್ ಎಲ್ಲ ತಿಂದ್ವಿ ಅಂತ ನಮ್ಮ ಆಂಟಿ, ಅದಕ್ಕೆ ಅವ್ರ ಮಕ್ಕಳು ತಿನ್ಲಿ ಅಂತ ಪಾರ್ಸಲ್ ತಗೊಂಡಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಪಾರ್ಸಲ್ ತೊಗೊಂಡಿರೋದು ಆ್ಯಕ್ಚುಲಿ ಸಂಜೆ ಅವ್ರು ನಮ್ಮ ಜೊತೆ ಮತ್ತೆ ವಾಪಸ್ ಇಲ್ಲಿಗೆ ಬರ್ತಾರೆ ರೂಮ್ಗೆ. ಸೊ ಅವಾಗ ತಿನ್ಸೋಣ ಅಂತ ತೊಗೊಂಡಿದ್ದಾರೆ. ಪಾಪ ಅವರು ತಿಂದು 2-3 ಮಂತ್ಸ್ ಆಗಿದೆ, ಅದಕ್ಕೋಸ್ಕರ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಏನು ಮಾಡ್ತೀವಿ ಅದೆಲ್ಲ ಏನಿಲ್ಲ. ಸೊ ಇವಾಗ ಎಲ್ಲರದು ಫ್ರೆಶ್ ಅಪ್ ಆಯಿತು. ಇವಾಗ ಹೋಗ್ತಾ ಇದೀವಿ ಕೆಳಗಡೆ. ಆಟೋ ವೆಯ್ಟ್ ಮಾಡ್ತಿದ್ದೆ. ಇವಾಗ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಅದು ಆ್ಯಕ್ಚುಲಿ ಸ್ಕೂಲ್ ಬಂದು ಅದು ಯಾವುದೋ ಕಾಡು ಮಧ್ಯದಲ್ಲಿ ಇರೋ ಥರ ಐತೆ. ಏನಲ್ಲಿ ಆಚೆ ಬಂದ್ವಿ ರೂಮಿಂದ. ಮೀನಲ್ಲಿ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ, ಅದೇ ಖುಷಿ. ಇವಾಗ ಒಂದೇ ಒಂದು ಆಟೋದಲ್ಲಿ ಇಷ್ಟು ಲಗೇಜ್ ಹೋಗ್ತಾ ಐತೆ. ಹೆಂಗೆ ಹೋಗ್ತೀವೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಏನೋ ಸಾಹಸ. ನಾವೆಲ್ಲ ಮನುಷ್ಯರು, ನಾವೊಂದು 5 ಜನ ಇದ್ದೀವಿ. ಅದ್ರ ಜೊತೆ 1-2 ಬ್ಯಾಗ್ ಇದೆ. ಅವ್ರಿಗೆ ಕಾಸ್ಟ್ಯೂಮ್ಸ್, ಡ್ಯಾನ್ಸ್ ಕಾಸ್ಟ್ಯೂಮ್ಸು. ನೋಡೋಣ ಬನ್ನಿ. ಫೈನಲಿ ಬಂದ್ವಿ ರೂಮಿಂದ ಕೆಳಗಡೆ. ಆಟೋದಲ್ಲಿ ನೋಡಿ ನಾವು ಹೆಂಗೆ ಹೋಗ್ತಿದ್ದೀವಿ. ಇಲ್ಲಿ ಆಂಟಿ ಇಲ್ಲಿ ನೋಡಿ ನನ್ನ ಮಕ್ಕ ಕೂರ್ಸ್ಕೊಂಡಿದ್ದಾರೆ ದೀಕ್ಷಿತ. ಇಲ್ಲಿ ಅಂಕಲ್ ಮುಂದೆ ಕೂತಿದ್ದಾರೆ. ಅಂಕಲ್ ನಿಮ್ನು ತೋರಿಸ್ತಿದ್ದೀನಿ ನೋಡಿ. ನಮ್ ದೊಡ್ಡಪ್ಪನ ಮೇನ್ ಆಗಿ ಹೈಲೈಟ್ ಆಗಿ ನೋಡ್ಕೊಬಿಡ್ರಿ ಬ್ಲಾಗ್ ಅಲ್ಲಿ. ನಮ್ ಬ್ಲಾಗ್ ಅಲ್ಲಿ ಅಂಕಲ್ ಒಂದು ಹಾಯ್ ಮಾಡ್ಬಿಡಿ ಎಲ್ಲರಿಗೂ. ದೊಡ್ಡಪ್ಪ ಒಂದಷ್ಟು ಲಗೇಜ್ ಹಿಂದೆ ನೋಡಿ ಎಷ್ಟೊಂದು ಲಗೇಜ್ ಐತೆ. ನಾವೇ ಒಂದು ದೊಡ್ಡ ಲಗೇಜ್ಗಳು, ಅದ್ರಲ್ಲಿ ಬೇರೆ ಅದು ಒಂದು ದೊಡ್ಡ ಲಗೇಜ್ ನಮ್ಗೆ. ನೋಡಿ ನಾವು ಆಟೋ ಇಂದ ಇನ್ನೂ ಇಳ್ದೇ ಇಲ್ಲ. ಅಷ್ಟು ಬೇಗ ಪುಟ್ಟಿ ಬಂದ್ಬಿಟ್ಟವಳೆ ನಾವು ಬಂದಿದೀವಿ ಅಂತ. ನೋಡಿ ಪುಟ್ಟಿ ನಿಮ್ಮಮ್ಮ ಬಂದಿಲ್ಲ, ಹೋಗಿ ವಾಪಸ್. ಏನಿಲ್ಲ ಅಲ್ಲಿ. ನಿಂಗೆ ಹೆಂಗ್ ಗೊತ್ತೈತದ ನಾವೇನೆ ಅಂತ ನೋಡಿದ್ಲ ಅಂತ. ಅಯ್ಯೋ ಎಲ್ಲಿ ಹೋಗ್ತಿದ್ದೀರಾ? ಹಂಗ ಹೋಗ್ತಿದ್ದೀರಾ? ಇಲ್ಲಿ ನೋಡಿ ಕಾಂಪೌಂಡ್ ಎಲ್ಲ ಹಾಕೋರು. ಆಲ್ರೆಡಿ ಆನ್ಯುವಲ್ ಡೇಗೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ದೊಡ್ಡ ಮಗಳು ಹೆಂಗ್ ಓಡ್ ಬರ್ತಾವಳು ನೋಡ್ರಿ ಅಲ್ಲಿಂದ. ಯಪ್ಪ ಅಲ್ಲಿಂದಾನೇ ನೋಡ್ಬಿಟ್ಲು. ಅಯ್ಯೋ ನೋಡಿ ಎಲ್ಲಿ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಒಟ್ನಲ್ಲಿ ನನ್ನ ಫ್ರೆಂಡು ಸ್ಕೂಲ್ ನೋಡಿರ್ಲಿಲ್ಲ. ಸೊ ಸ್ಕೂಲ್ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತಾವ್ರ. ಆಚೆದು ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ ಇವಾಗ. ಫ್ರೆಂಡ್ಸ್ ಬಂದಿಲ್ಲಿ ಕೂತಿದ್ದೀವಿ ಚೇರ್ ಹಿಡ್ಕೊಂಡು. ಇಲ್ಲಿ ನೋಡಿ ಅವಳೇನೋ ಡೀಪಾಗಿ ಫೋನಲ್ಲಿ ನೋಡ್ತಾಳೆ. ಅವಳು ನೆಕ್ಸ್ಟ್ ಸ್ಕೂಲ್ದು ಏನೋ ನೋಡ್ತಿದಾರಲ್ಲಿ.
ಅದೇನೋ ನೋಡ್ತಾರೆ ಗೊತ್ತಿಲ್ಲ. Uncle ಅಲ್ಲಿ ಅಂತೂ phone-ಅಲ್ಲಿ busy. ಫೋನಲ್ಲಿ ಬಿಸಿ. ನಮ್ದೊಳಗೆ ಆಲ್ರೆಡಿ ಕಿವಿಗೆ ಇಯರ್ ಬಡ್ಸ್ ಮುಗಿತು. ಏನು ನೋಡಲ್ಲ, ಅದು ಹಿಂಗ ಹಾಕೊಂಡಿದ್ದು ಉಲ್ಟಾ ಹಾಕೊಂಡವ್ರೆ ಇಯರ್ ಬಡ್ಸ್. ನಮ್ ಧೃತಿ ಅಲ್ಲೇನೋ ಸ್ಪೀಚ್ಗೆ ಏನಕ್ಕೋ ರೆಡಿ ಆಗ್ತಾವಳೆ. ಸೊ ಇವಾಗ ಸ್ಟಾರ್ಟ್ ಆಗುತ್ತೇನೋ ಗೊತ್ತಿಲ್ಲ. ಹಾಯ್ ಮಾಡ್ತಾವಳ ಅಲ್ಲಿಂದ. ಈ ಹುಡ್ಗ ಯಾರು ಯಾವ ಹಾಯ್ ಮಾಡ್ತಾವನಲ್ಲ ಅಂಜು. ಈ ಹುಡ್ಗ ಹಾಯ್ ಮಾಡ್ತಾವನ. ಹಾಯ್ ಹಾಯ್ ಮಾಡ್ರು ನಮ್ಮ ಬ್ಲಾಗ್ಗೆ. ಸೊ ಟೈಮ್ 3 o'clock ಆಗ್ತಿದೆ. ಇವಾಗ ಸ್ಟಾರ್ಟ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಕುತ್ಕೊಂಡು ನೋಡ್ತಾ ಇದೀವಿ ಮಂಗಗಳನ್ನ. ಹಾಯ್ ಮಾಡಿಸ್ತೀನಿ. ಓಯ್ ಪುಟ್ಟ ಸುಮ್ಮನೆ ಇವಳು ಓಡಿಸ್ಬಿಡ್ತಾಳೆ. ಯಾವ್ದೋ ಗೊತ್ತಿಲ್ಲ ಊರಿಗೆ ಬಂದ್ಬಿಟ್ಟು ಓಡಿಸ್ಬಿಡ್ತಾಳೆ. ನೋಡಿ ಇಲ್ಲಿ ಪಾಪ ಎಷ್ಟು ಚಂದ ಇದೆ. ನಾನು ತೋರ್ಸಲ್ಲ. ನೋಡಿ ಆಲ್ರೆಡಿ ಜನ ಹೆಂಗ್ ಕೂತವ್ರೆ. ಸ್ಟಾರ್ಟ್ ಆಗಿದೆ. ಸೊ ಅವರು ಸ್ವಾಮೀಜಿ ಬರ್ತಿದ್ದಾರೆ. ಇರಿ ತೋರಿಸ್ತೀವಿ ನೋಡಿ. ಪೂಜ್ಯ ಸ್ವಾಮೀಜಿಯವರು ಅತಿಥಿಗಳನ್ನೊಳಗೂಡಿ ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಹೊರಗಡೆ ಇರ್ತಕ್ಕಂಥ ಎಲ್ಲ ಪಾಲಕರು, ಅಲ್ಲಿ ಗೇಟ್ ಹತ್ರ ಇರ್ತಕ್ಕಂಥವರು, ವಿದ್ಯಾರ್ಥಿಗಳ ಪಾಲಕರು ಎಲ್ಲರೂ ಕೂಡ ವೇದಿಕೆ ಮುಂಭಾಗಕ್ಕೆ ಬಂದು ಆಸೀನರಾಗಬೇಕು. I am Jyoti of class 10. Jai Shri Dayanand. First of all, I submitting myself to the holy foot of Pujya Swamijis. I wish to fulfill my proud duty of welcoming all the dignitaries in the presence of Divine Light, Shri Swami Chidrupananda Saraswati Ji. Swamiji is a symbol of distinct vision, fountainhead of illuminating ideas, and idol of knowledge. Nothing is comparable to having Swamiji as our guide master, Sadguru teaching and guiding our lives. No matter how much we say it, no words are adequate, complete or sufficient to describe Shri Swamiji. We wholeheartedly welcome our Pujya Swamiji Shri Chidrupananda Saraswati Ji, will founder Akshaya Trust Dayanand Group of Schools. ಜೈ ಶ್ರೀ ದಯಾನಂದ್. ನೆರೆದಿರುವ ಎಲ್ಲ ಸಭಿಕರಿಗೆ ನಮಿಸುತ್ತಾ ಪೂಜ್ಯ ದಯಾನಂದ ಸ್ವಾಮೀಜಿಯವರನ್ನ ಕನ್ನಡ ನಾಡಿನ ವೀರರ ಐದು ಗಂಟೆಯಿಂದ ಕಾದು 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 ಎಷ್ಟೊಂದು ಡ್ಯಾನ್ಸ್ ನೋಡ್ಕೊಂಡು ಕಾದು ಕಾದು ಕೊನೆಗೂ ಇವಾಗ ಫೈನಲಿ ಪುಟ್ಟಿ ಡ್ಯಾನ್ಸ್ ನೋಡಿ. ಇನ್ನು ಧೃತಿ ಡ್ಯಾನ್ಸ್ Karate provides a positive guide to life. As you all know, our school provides karate training to students. Here come powerful performance by Karate Group. ಐತೆ. ಅದು ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ಆಲ್ರೆಡಿ 7:40 ಆಗ್ತೈತೆ. ನಾವು ಹೋಗೋದು ಇಲ್ಲಿ ಒಂದು 11:30-12 ಗಂಟೆ ಆಗ್ಬೋದು. ನಾವು ಅದಕ್ಕೆ ಎಲ್ಲಾನು ಹಾಕಕ್ ಹೋಗಿಲ್ಲ. ಬರೀ ನಮ್ ಸೆಲೆಕ್ಟೆಡ್ ದಯವಿಟ್ಟು ಪಾಲಕರು ಮುಂಭಾಗದಲ್ಲಿ ಬಂದು ನಿಲ್ಲಬಾರದು.
ಮುಂಭಾಗದಲ್ಲಿ ನಿಲ್ಬಾರ್ದು, ಹಿಂದ್ಗಡೆ ನಿಂತು ನೋಡುವವರಿಗೆ ಸಮಸ್ಯೆ ಆಗ್ತದೆ. ದಯವಿಟ್ಟು ಕೋಆಪರೇಟ್ ಮಾಡಿ. ಎಲ್ರಿಗೂ ನೋಡುವ ಅವಕಾಶ ಇದೆ. ವಿಡಿಯೋ ಮತ್ತು ಫೋಟೋ ಎಲ್ಲಾ ಕಡೆಯಲ್ಲಿ ಲಭ್ಯವಿರ್ತದೆ. ದಯವಿಟ್ಟು ಮುಂದೆ ಮುಂದೆ ಬರಬೇಡ್ರಿ. ಸೇರಿದಲ್ಲಿ ಕೂತ್ಕೊಳ್ಬೇಕು, ಚೆನ್ನಾಗಿರ್ತದೆ. ಎಲ್ರಿಗೂ ನೋಡುವ ಅವಕಾಶ ಸಿಗ್ತದೆ. ಮತ್ತೆ ವೇದಿಕೆ ಇವಾಗ ನಮ್ಮ ಪುಟ್ಟಿದ 2ನೇ ಡ್ಯಾನ್ಸು ನೋಡ್ತಾ ಇದೀವಿ. ಇವಾಗ 2ನೇ ಡ್ಯಾನ್ಸ್ ನೀವು ನೋಡಿ. ಆಗ್ಲೇ 7:15 ಫಸ್ಟ್ ಡ್ಯಾನ್ಸು, ಇವಾಗ 8:15 ಸೆಕೆಂಡ್ ಡ್ಯಾನ್ಸ್. ಅವು 8:30. ಎಲ್ಲರೂ ಇಂಟ್ರೆಸ್ಟಿಂಗ್ ಆಗಿ ನೋಡಿ. ನಮ್ಮ ಆಂಟಿ ಕಾಯ್ತವ್ರೆ ನೋಡೆ. ಇಲ್ಲಿ ನಮ್ದೊಳಪ್ಪ ವಿಡಿಯೋಗ್ರಾಫ್, ನಮ್ದೊಳಪ್ಪ ಫೋನ್ ರೆಡಿ ಮಾಡ್ಕೋತವ್ರೆ. ಪುಟ್ಟಿ ಅಲ್ಲೇ ಸೆಕೆಂಡು. ಪುಟ್ಟಿ ಬಾಯ್. ನಮ್ ಪುಟ್ಟಿ ಡ್ಯಾನ್ಸ್ ಆಯ್ತು. ಇನ್ನೂ ಅದು ಎಷ್ಟು ಡ್ಯಾನ್ಸ್ ಆಯ್ತು. ನಮ್ ಧೃತಿ ಡ್ಯಾನ್ಸ್ ನೋಡ್ಬೇಕು. ಇನ್ನು ಆಲ್ರೆಡಿ ಟೈಮ್ 8:30. ಈಗ ನೋಡಿದ್ರೆ ಇದು ಎಷ್ಟನೇ ಕ್ಲಾಸು? Auspicious one, also known as ಟೈಮ್ 9 ಕಾಲ ಆಗೈತೆ. ಇವಾಗ He ನಮ್ is ಧೃತಿ ಡ್ಯಾನ್ಸ್ supreme ಬರ್ತಾ god ಇದೆ. in Shaivism. ಬನ್ನಿ ನೋಡೋಣ. That's the Shiva with Gottilla Shivane by 10th standard girls. Akshata Meti, Saubhagya BM, Ashwini, ಎಲ್ಲರೂ ನೋಡ್ರಿ, ಎಲ್ಲರೂ Jadhav, ನೋಡ್ರಿ. Dhruti ಧೃತಿ ಡ್ಯಾನ್ಸ್. Diyan, ನಿಮ್ಮ ಅಕ್ಕ Sneha, ಡ್ಯಾನ್ಸ್ ನೋಡು. Sanjana, Shreya, ಅಂಜು ರೆಡಿನಾ? Rachana, Akshata, Animat, Rashmi, Lata, Rani, Srishti, Sania ಪ್ರಸ್ತುತ ಪಡಿಸಲು ಬರ್ತಿದ್ದಾರೆ. ನಮ್ ಧೃತಿ ಎಲ್ಲಿ ಕಾಣಿಸ್ತಾ ಇಲ್ಲ. ನಮ್ ಧೃತಿ ಇವಾಗ ಬರ್ತಾಳೆ. ಲವೀನಾ ಬಂದ್ಲಪ್ಪ ನಮ್ ಧೃತಿ ಇಲ್ಲಿ. ಎಲ್ಲಿದ್ರು ಡೈನಿಂಗ್ ಹಾಲ್ ಕಡೆ ಬರಬೇಕು. ಫೈನಲಿ ನಮ್ ಧೃತಿ ಡ್ಯಾನ್ಸ್ ಆಯ್ತು. ಸಾಲು ಮರದ ತಿಮ್ಮಕ್ಕ ಇವಳ ಕುರಿತು ಚಿಕ್ಕದಾದ ನಾಟಕವನ್ನು ಪ್ರದರ್ಶಿಸಲು ಬರುತ್ತಿದ್ದಾರೆ ನಮ್ಮ 8ನೇ ತರಗತಿಯ. ಫೈನಲಿ ಮುಗಿಸ್ಕೊಂಡು ನಾವಿವಾಗ ಆಟೋದಲ್ಲಿ ಹೋಟೆಲ್ಗೆ ಹೊರಟ್ವಿ. ಐ ಮೀನ್ ಲಾಡ್ಜ್ಗೆ ಹೊರಟ್ವಿ. ಡಿಸ್ಟರ್ಬೆನ್ಸ್ ಇದೆ, ನಾನು ಮಾತಾಡೋದು ನೆಟ್ಟಿಗೆ ಕೇಳಿಸಲ್ಲ. ಇನ್ನು ಡ್ಯಾನ್ಸ್ ಎಲ್ಲ ನಡೀತಾ ಇದೆ. ಟೈಮ್ ಬಂದು 9:40 ಆಗಿದೆ. ಆಡೆ ಡ್ಯಾನ್ಸು. ಸೊ ಇವಾಗ ಹೊರಟ್ವಿ ನಾವು. ಫ್ರೆಂಡ್ಸ್ ಊಟ ಮಾಡಕ್ಕೆ ಬಂದಿದ್ದೀವಿ. ಟೈಮ್ 11 ಗಂಟೆ ಆಗ್ತಿದೆ. ಅದಕ್ಕೆ ಎಲ್ಲ ಊಟ ಮಾಡ್ಕೊಂಡು ರೂಮ್ಗೆ ಹೋಗೋಣ ಅಂತ ಊಟ ಮಾಡಕ್ಕೆ ಬಂದಿದ್ದೀವಿ. ಎಲ್ಲರೂ ನಾನ್ ವೆಜ್ ಬಾರಿಸ್ತಾ ಇದೀವಿ ಚೆನ್ನಾಗಿ. ನಂಗೆ ಬೇಡ, ನೀನು ತಿನ್ನು.